ಈಗ ಸೀಕ್ವೆನ್ಸಲ್ಲಿ 2 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಲಿಮಿಟ್ ಆಫ್ ದ ಸೀಕ್ವೆನ್ಸ್, ರೈಟ್. ಈಗ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಹೇಗೆ ಕಂಡುಹಿಡಿತಾ ಹೋಗೋದು ಅಂತ ನೋಡ್ತಾ ಹೋದಾಗ, ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ನ ನೋಡ್ತಾ ಹೋಗೋಣ. ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? ನಾರ್ಮಲಾಗಿ 2 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ಓಕೆನಾ? ಎಷ್ಟು ಮಾರ್ಕ್ಸಿಗೆ? 2 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ಈಗ ಫಸ್ಟ್ ಕ್ವಶನ್ ಯಾವುದು? ಸೀಕ್ವೆನ್ಸ್ 2n + 3 ಡಿವೈಡೆಡ್ ಬೈ 3n +, ರೈಟ್. ಇದೊಂದು ಸೀಕ್ವೆನ್ಸ್ನ ಕೊಟ್ಟಿದ್ದಾರೆ, ರೈಟ್. ಇದನ್ನೇ xn ಅಂತ ಕರಿತಾ ಹೋಗ್ತೀವಿ. ಈಗ ಇದೊಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಇದರನ್ನು ಲಿಮಿಟನ್ನು ಕಂಡುಹಿಡಿತಾ ಹೋಗಬೇಕು. ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಇದನ್ನು ಹೇಗೆ ಕಂಡುಹಿಡಿಯೋದು? ನಾವು ನೆನಪಿರಲಿ, ಈ ಥರದ ಲಿಮಿಟ್ ಲೆಕ್ಕದಲ್ಲಿ ಏನು ಮಾಡ್ಕೊಬೇಕು ಅಂದರೆ ಸೀಕ್ವೆನ್ಸ್ನಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡ್ಕೊತಾ ಹೋಗಬೇಕು. ಹೇಗೆ ಚೇಂಜಸ್ ಮಾಡ್ಕೊಬೇಕು ಅಂದರೆ 1/n ಬರೋ ಥರ ಮಾಡ್ಕೊಬೇಕಾಗತ್ತೆ. ಯಾವ ಥರ ಮಾಡ್ಕೊಬೇಕಾಗತ್ತೆ? 1/n ಬರೋ ಥರ ಮಾಡ್ಕೊಬೇಕಾಗತ್ತೆ. ಓಕೆನಾ? ಏನು ಮಾಡ್ತಾ ಹೋಗಬೇಕು ಅಂದರೆ, ಈಗ ಸೀಕ್ವೆನ್ಸ್ ಕೊಟ್ಟಿರ್ತಾರೆ, ಈ ಸೀಕ್ವೆನ್ಸ್ನ 1/n ಫಾರ್ಮಲ್ಲಿ ಬರೋ ಥರ ಮಾಡಬೇಕು. ಅದು ಹೇಗೆ ಮಾಡೋದು ನೋಡ್ತಾ ಹೋಗೋಣ. 2n + 3 ಡಿವೈಡೆಡ್ ಬೈ 3n + 4, ರೈಟ್. ಈ ಥರ ಇರಬೇಕಾದ್ರೆ ನ್ಯೂಮರೇಟರಲ್ಲೂ ಮತ್ತು ಡಿನಾಮಿನೇಟರಲ್ಲೂ ಕಾಮನ್ ಏನಿದೆ? n ಕಾಮನ್ ಇದೆ. n ಕಾಮನ್ ತೆಗೆಯೋಣ. 2 + 3/n ಆಯಿತಾ, ಡಿವೈಡೆಡ್ ಬೈ ಇಲ್ಲಿ n ಕಾಮನ್ ತೆಗಿತಾ ಹೋದರೆ 3 + 4/n ಆಯಿತು, ರೈಟ್. ಇಲ್ಲಿ n ಕಾಮನ್ ಆಯ್ತು, ಸೇಮ್ ಇದೆ, ಕ್ಯಾನ್ಸಲ್ ಔಟ್ ಮಾಡೋದು. ಇದಾದಮೇಲೆ 2 + 3 × 1/n, 3 + 4 × 1/n. ಈಗ 1/n ಫಾರ್ಮೆಟಿಗೆ ತಂದ್ವಾ. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತಾ ಹೋದು. ಲಿಮಿಟ್ n → ∞ xn = ಲಿಮಿಟ್ 10 → ∞. ಅರೆ ಬಾಯ್, ಲಿಮಿಟ್ 10 → ∞ 2 + 3 × 1/n ಡಿವೈಡೆಡ್ ಬೈ 3 + 4 × 1/n. 3/n 3 × 1/n ಅಂತ ಬರ್ಕೊಬೋದು, ರೈಟ್. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದಾಗ ಲಿಮಿಟ್ ಆಫ್ n → ∞ 1/n ಏನಾಗುತ್ತೆ ಅಂದರೆ 0 ಆಗುತ್ತೆ. ಓಕೆನಾ? ಎಲ್ಲೆಲ್ಲಿ 1/n ಇದೆಯೋ ಅಲ್ಲಿ 0 ಆಗಿದೆ ಅಂದರೆ 2 ಹಾಗೆ ಬರ್ಕೊ, ಪ್ಲಸ್ 3 × 1/n ಏನಾಯಿತು? 0 ಆಯಿತು. ಇದು 0 ಆಯಿತು, ಡಿವೈಡೆಡ್ 3 + 4 × 1/n ಏನಾಯಿತು? 0 ಆಯಿತು. ಏನು ಬಂತು? 2/3 ಬಂತು. ಓಕೆನಾ? ಹೇಗೆ ಮಾಡಿದೆ ಅಂತ ಗೊತ್ತಾಯ್ತಾ? ಒಂದು ಸೀಕ್ವೆನ್ಸ್ ಕೊಟ್ಟಿರ್ತಾರೆ, ಅದನ್ನು ಯಾವ ಫಾರ್ಮೆಟಲ್ಲಿ ತರಬೇಕಾಗುತ್ತೆ? 1/n ಫಾರ್ಮೆಟಲ್ಲಿ ತರಬೇಕಾಗುತ್ತೆ. ಅದಕ್ಕೆ ಬೆಸ್ಟ್ ಟ್ರಿಕ್ ಏನು? ಯಾವುದು ಕಾಮನ್ ಇದೆಯೋ ಅದನ್ನು ಕ್ಯಾನ್ಸಲ್ ಔಟ್ ಮಾಡಿದಾಗ ನಾರ್ಮಲಾಗಿ 1/n ಫಾರ್ಮಿಗೆ ಬರುತ್ತೆ. ಅದಾದಮೇಲೆ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಎಲ್ಲೆಲ್ಲಿ 1/n ಇದೆಯೋ ಅಲ್ಲಿ 0 ಅಪ್ಲೈ ಮಾಡಿದಾಗ ನಮಗೆ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ನ ನೋಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಎಕ್ಸಾಂಪಲು √n × √n + 4 - √n, ಈ ಥರ ಇದೆ. ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು? ಇದು ಸೆಕೆಂಡ್ ಫಾರ್ಮ್ ಆಫ್ ಎಕ್ಸಾಂಪಲ್. ಓಕೆ, ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂದರೆ, ಈಗ √n ಅಂತ ಇದೆ, √n + 4 - √n. ಈಗ ರೂಟ್ ಫಾರ್ಮಲ್ಲಿ ಇತ್ತು ಅಂದರೆ ಇದನ್ನು ರ್ಯಾಷನಲೈಸ್ ಮಾಡ್ತಾ ಹೋಗಬೇಕಾಗುತ್ತೆ. ಏನು ಮಾಡಬೇಕಾಗುತ್ತೆ? ರ್ಯಾಷನಲೈಸ್. ಅದು ಹೇಗೆ ಮಾಡೋದು? ಇಂಟು √n + 4 - √n ಇದೆ, ರೈಟ್. ಇದು ಸಪ್ರೇಟ್ ಟರ್ಮ್, ಇದು ಸಪ್ರೇಟ್ ಟರ್ಮ್, ಕರೆಕ್ಟಾ? ಗೊತ್ತಾಗ್ತಿದೆಯಲ್ಲ? ಈಗ ಇದನ್ನು ಏನು ಮಾಡ್ತಾ ಹೋಗೋದು? √n + 4 ಇಲ್ಲಿ ಮಧ್ಯ ಸೈನ್ ಏನಿರುತ್ತಲ್ಲ ಅದನ್ನು ಪ್ಲಸ್ ಮಾಡೋದು, ಆಪೋಸಿಟ್ ಸೈನನ್ನು ಮಾಡೋದು, ಪ್ಲಸ್ √n ಡಿವೈಡೆಡ್ ಬೈ √n + 4 ಮತ್ತೆ ಡಿವೈಡೆಡ್ ಬೈ √n. ಏನು ಮಾಡ್ತಾ ಹೋದೆ? √n ಹಾಗೆ ಇಟ್ಕೊಳ್ಳೋದು. ಈ ಥರ ಫಾರ್ಮೆಟಲ್ಲಿದ್ದಾಗ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಆಪೋಸಿಟ್ ಸೈನಿಂದು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಮಾಡಿದೆ. ಓಕೆನಾ? ಅದಾದಮೇಲೆ √n ಇದು ಯಾವ ಫಾರ್ಮೆಟಲ್ಲಿದೆ? ಅದು ಯಾವ ಫಾರ್ಮೆಟಲ್ಲಿದೆ? a + b × a - b ಫಾರ್ಮಲ್ಲಿದೆಯಾ? a + b a - b ಫಾರ್ಮುಲಾ a² - b². ಇದನ್ನು ನೋಡಿದಾಗ √n + 4 a ಅಂದ್ಕೋ, √n b ಅಂದ್ಕೋ. a - b × a + b ಫಾರ್ಮಲ್ಲಿದೆಯಾ? ಇದನ್ನೇನಂತ ಮಾಡ್ಕೊಬೋದು? √n + 4
ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ರೂಟ್ ಎನ್ ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಬೋದಾ. ಡಿನಾಮಿನೇಟ್ರಲ್ಲಿ ಅದೇ ಬರುತ್ತೆ, ರೂಟ್ ಎನ್ ಪ್ಲಸ್ 4 ಪ್ಲಸ್ ರೂಟ್ ಎನ್. ಓಕೆನಾ. ಅದಾದಮೇಲೆ ರೂಟ್ ಎನ್, ಇಲ್ಲಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಮಾಡ್ಬೋದಾ. ಎಸ್, ಎನ್ ಪ್ಲಸ್ 4 ಮೈನಸ್ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಮಾಡ್ಬೋದಾ. ಎಸ್, ಎನ್ ಡಿವೈಡೆಡ್ ಬೈ ರೂಟ್ ಎನ್ ಪ್ಲಸ್ 4 ಪ್ಲಸ್ ರೂಟ್ ಎನ್. ಇಲ್ಲಿ ಏನಾಗುತ್ತೆ, ಎನ್ ಮತ್ತು ಎನ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದೇನೋ 4 ರೂಟ್ ಎನ್ ಡಿವೈಡೆಡ್ ಬೈ ರೂಟ್ ಎನ್ ಪ್ಲಸ್ 4 ಪ್ಲಸ್ ರೂಟ್ ಎನ್. ಈಗ ಇದರ ಲಿಮಿಟನ್ನು ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿತೀವಿ, ನಾನು ಏನಂದರೆ ಲಿಮಿಟನ್ನು ಕಂಡುಹಿಡಿಯೋಕ್ಕೆ ಆ ಸೀಕ್ವೆನ್ಸ್ನ 1/n ಫಾರ್ಮಿಗೆ ತರಬೇಕು. ಅದು ಹೇಗೆ ತರೋದು, ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರಲ್ಲಿ ಕಾಮನ್ ಏನಿದೆಯೋ ಅದನ್ನು ತೆಗೆದಾಗ ಆಟೋಮೆಟಿಕ್ 1/n ಫಾರ್ಮಿಗೆ ಬರುತ್ತೆ. ಈಗ ಕಾಮನ್ ತೆಗಿತಾ ಹೋದಾಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರಲ್ಲಿ ಕಾಮನ್ ಏನಿದೆ, ರೂಟ್ ಎನ್ ಕಾಮನ್ ಇದೆ, ರೈಟ್. ಈಗ ರೂಟ್ ಎನ್ನನ್ನು ಕಾಮನ್ ತೆಗೆದು ಡಿವೈಡೆಡ್ ಬೈ ರೂಟ್ ಎನ್ನನ್ನು ಕಾಮನ್ ತೆಗೆದಾಗ ಏನಾಗ್ತಾ ಹೋಗುತ್ತೆ, ರೂಟ್ ಎನ್ನ ಕಾಮನ್ ತೆಗೆದ ಇಲ್ಲಿ ರೂಟ್ ಎನ್ ಇದೆ, ಆದ್ದರಿಂದ ರೂಟ್ ಆಫ್ 1 ಪ್ಲಸ್ 4/n ಆಗುತ್ತೆ. ಓಕೆನಾ. ರೂಟ್ ಎನ್ ಪ್ಲಸ್ 4ಅಲ್ಲಿ ರೂಟ್ ಎನ್ನನ್ನು ಕಾಮನ್ ತೆಗೆದಾಗ ರೂಟ್ ಎನ್ ಇಂಟು ರೂಟ್ ಆಫ್ 1 ಪ್ಲಸ್ 4/n ಪ್ಲಸ್ ರೂಟ್ ಎನ್ ಇದೆ, ರೈಟ್, ಅದಕ್ಕೆ ಪ್ಲಸ್ 1 ಈ ಥರ ಬರ್ತಾ ಹೋಗುತ್ತೆ. ಈಗ ರೂಟ್ ಎನ್ ಕ್ಯಾನ್ಸಲ್ ಮಾಡು. ಈಗ 4/n 4 ಇಂಟು 1/n ಅಂತ ಬರ್ಕೊಬೋದಾ. ಯಾವ ಫಾರ್ಮೆಟಲ್ಲಿ ಬಂತು, ಮತ್ತು 1/n ಫಾರ್ಮೆಟಲ್ಲಿ ಬಂತು. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತಾ ಹೋಗು. ಲಿಮಿಟ್ n tends to infinity xn is equal to 4 divided by root of 1 plus 4/n plus 1. ಈಗ ನಂಬರ್ಸ್ ಎಲ್ಲ ಹಾಗೆ ಬರ್ಕೊಂತೀಯ, ಎಲ್ಲಿ 1/n ಇದೆಯೋ ಅದನ್ನು 0 ಮಾಡಿದ್ರೆ ಆಯಿತು. ರೂಟ್ ಆಫ್ 1 ಹಾಗೆ ಬರ್ಕೊಂತೀಯ, ಪ್ಲಸ್ 4/n ಇದೆ, ಅದು 0 ಆಗುತ್ತೆ, ಪ್ಲಸ್ 1 ಸಾಲ್ವ್ ಮಾಡಿಕೊಂಡ್ರೆ 4 ಡಿವೈಡೆಡ್ ಬೈ 1 ಪ್ಲಸ್ 0 1 ಆಗುತ್ತೆ. ಅಲ್ಲಿಗೆ ರೂಟ್ 1 1 ಪ್ಲಸ್ 1 2 1s 2 2s ಏನು ಬಂತು, ಆನ್ಸರ್ ಇಸ್ 2. ಗೊತ್ತಾಯ್ತಾ. ಈ ಥರ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಈಗ ಥರ್ಡ್ ಮೆಥಡ್ ಏನು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ನ ಕೊಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಸೈನ್ ಫಂಕ್ಷನಿಂದ ಕೊಡ್ತಾರೆ ನಾರ್ಮಲಾಗಿ. ಅದ್ರ ಕ್ವಶನ್ ನೋಡ್ತಾ ಹೋದಾಗ ಸೈನ್ ಎನ್ ಇಂಟು ಒಂದು ನಿಮಿಷ ಎನ್ ಇಂಟು ಸೈನ್ π/5n ಅಂತಿದೆ, ರೈಟ್. ಈಗ ಇದನ್ನು ಹೇಗೆ ಸಾಲ್ವ್ ಮಾಡ್ತಾ ಹೋಗ್ಬೋದು ನೋಡ್ತಾ ಹೋದಾಗ, ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತಾ ಹೋಗಬೇಕು. ಲಿಮಿಟ್ ಅಪ್ಲೈ ಮಾಡೋ ಮುಂಚೆ ನಮಗೆ ಒಂದು ರೂಲ್ ಗೊತ್ತಿರಬೇಕು. ಲಿಮಿಟ್ ಆಫ್ n tends to infinity sin x ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಗೊತ್ತಿರಬೇಕಾಗುತ್ತೆ. ಏನು ಹೇಳ್ತಿದೆ, ಲಿಮಿಟ್ n tends to infinity sin x ಬೈ ಎಕ್ಸ್ ಅಂದರೆ ಸೈನ್ ಫಂಕ್ಷನಲ್ಲಿ ಏನು ಎಕ್ಸ್ ಇರುತ್ತಲ್ಲ ಅದು ಡಿನಾಮಿನೇಟ್ರಲ್ಲೂ ಇತ್ತು ಅಂದರೆ ಅದರ ವ್ಯಾಲ್ಯೂ 1 ಆಗಿರುತ್ತೆ ಅಂತ. ಈಗ ಈ ಥರ ಯಾವುದೇ ಬಂತು ಅಂದರೆ ನಾವು ಈ ಫಾರ್ಮೆಟಲ್ಲಿ ತರೋಕ್ಕೆ ಟ್ರೈ ಮಾಡಬೇಕು, ಕರೆಕ್ಟಾ. ಈಗ ಇದನ್ನು ಹೇಗೆ ತರೋದು, ಫಸ್ಟ್ ಸೈನ್ π/5n ಅಂತಿದೆ, ಈ ಮಲ್ಟಿಪ್ಲೈ ಆಗಿದೆಯಲ್ಲ ಎನ್ನನ್ನು, ಅದನ್ನು 1/n ಅಂತ ಮಾಡ್ಕೊಬೋದಾ. ಎಸ್. ಈಗ ಸೈನ್ ಜೊತೆ ಫಂಕ್ಷನ್ ಏನಿದೆಯಲ್ಲ ಅದೇನಿದೆ π/5n ಇದೆ, ಡಿನಾಮಿನೇಟ್ರಲ್ಲಿ ಏನಿದೆ 1/n ಇದೆ. ಈಗ ಈ 1/n π/5n ಮಾಡಬೇಕು. ಏನು ಮಾಡೋಣ, ಫುಲ್ಲು π/5 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಂಡ್ವಾ. ಗೊತ್ತಾಯ್ತಾ ಹೇಗೆ ಅಂತ. ಈಗ ಸೈನ್ π/5n ಇದೆ ಡಿವೈಡೆಡ್ ಬೈ 1/n ಇತ್ತು. ಈಗ ಈ 1/n π/5n ಮಾಡಬೇಕು ಅಂದರೆ ಈ ಫುಲ್ ಕಂಪ್ಲೀಟ್ ಈಕ್ವೇಷನ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ π/5 ಮಾಡ್ತಾ ಹೋದ್ವಿ. ಏನಾಗ್ತಾ ಹೋಯಿತು, ಸೈನ್ π/5n ಇಂಟು π/5 ಡಿವೈಡೆಡ್ ಬೈ π/5n ಆಯಿತು. π ಇಂಟು 1 π, 5 ಇಂಟು n 5. ಗೊತ್ತಾಯ್ತಾ. ಈಗ ಇದಕ್ಕೆ ಲಿಮಿಟನ್ನು ಅಪ್ಲೈ ಮಾಡ್ತಾ ಹೋಗೋಣ. ಲಿಮಿಟ್ n tends to infinity ಅಪ್ಲೈ ಮಾಡಿದಾಗ ನಮಗೆ ರೂಲ್ ಏನು ಗೊತ್ತಿತ್ತು, ಲಿಮಿಟ್ n tends to infinity sin x ಬೈ ಎಕ್ಸ್ ಈಸ್ ಈಕ್ವಲ್ ಟು 1. ಅದನ್ನು ನೋಡಿದಾಗ ಲಿಮಿಟ್ n tends to infinity π/5n
ಇಂಟು ಪೈ ಬೈ 5. ಇದು ಈ ಕಂಪ್ಲೀಟನ್ನು ನೋಡಿದಾಗ ಏನಾಗ್ತಾ ಹೋಯಿತು, ಇದ್ರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 1 ಆಗ್ತಾ ಹೋಗುತ್ತೆ. 1 ಇಂಟು ಪೈ ಬೈ 5, ಆನ್ಸರ್ ಏನಾಗ್ತಾ ಹೋಗುತ್ತೆ, ಪೈ ಬೈ 5 ಆಗ್ತಾ ಹೋಗುತ್ತೆ. ಈ 3 ಥರದ ಕ್ವಶನ್ ನೋಡ್ಕೊತಾ ಹೋಗು, ಸಿಂಪಲಾಗಿ ಗೊತ್ತಾಗ್ತಾ ಹೋಯಿತು. ಥ್ಯಾಂಕ್ ಯು.